ನೀವಿಬ್ರು ಇಲ್ಲಿ ಏನು ಮಾಡ್ತಿದ್ದೀರಿ? ಸರ್, ಇಬ್ಬರು ಏನೋ ಸೀರಿಯಸ್ ಆಗಿ ಡಿಸ್ಕಷನ್ ಮಾಡ್ತಿರೋ ಹಾಗಿತ್ತು. ಅಯ್ಯೋ ಹಾಗೇನಿಲ್ಲ ಸರ್, ಮಲ್ಲಿಕಾ ಮೇಡಮು ಹೊಸದಾಗಿ ಬಂದಿದ್ದಾರಲ್ಲ, ಇಂಟ್ರೊಡ್ಯೂಸ್ ಮಾಡ್ಕೋತಾ ಇದ್ದೆ ಅಷ್ಟೇ. ಹೌದು ಮಾವ, ಜಸ್ಟ್ ಕ್ಯಾಶುವಲ್ ಮೀಟ್ ಅಷ್ಟೇ. ಓಕೆ, ಮಾತು ಮುಗಿದಿದ್ರೆ ಮನೆಗೆ ಹೊರಡೋಣವಾ? ಹಾಂ ಮಾವ, ಹೊರಡೋಣ. ಓಕೆ. ಸದ್ಯ ಜೀವ ಬಾಯಿಗೆ ಬಂದಿತ್ತು, ಹೇಗೋ ಬಚಾವಾದೆ. ಆದರೂ ಮಲ್ಲಿಕಾ ಮೇಡಮ್ ಸೂಪರು, ಸ್ವಲ್ಪನೂ ಭಯ ಪಡದೆ ಸಕ್ಕದಾಗಿ ಮ್ಯಾನೇಜ್ ಮಾಡಿದ್ರು. ಇನ್ಮೇಲೆ ನನ್ನ ಚದುರಂಗದ ಆಟದಲ್ಲಿ ಹೊಸ ಕಾಯಿ ನೀವರೇ ಅನ್ಸುತ್ತೆ. ಹೋ, ಜನರಲ್ ಮ್ಯಾನೇಜರು ಏನು ಮಾಡ್ತಿದ್ದೀರಾ? ಏನು ಇಷ್ಟೊತ್ತಾದರೂ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕೆಲಸ ಮಾಡ್ತಾನೆ ಇದ್ದೀರಾ? ಏನ್ ಮಾಡೋದು, ನಮ್ಗೆ CEO ಸಾಹೇಬ್ರ ತರ ಬಾಯಿಗೆ ಎಣ್ಣೆ ಬಿಟ್ಕೊಳ್ಳೋ ಅಭ್ಯಾಸ ಇಲ್ವಲ್ಲ. ಓ, ಏನು ಕಿಂಡಲ್ಲ? ಬ್ಯಾರೆಲ್ ಗಟ್ಲೆ ಕುಡಿಯೋರು ಇದನ್ನ ಕಿಂಡಲ್ ಅಂತ ಅನ್ಕೊಂಡ್ರೆ ಏನ್ ಮಾಡಕ್ಕಾಗತ್ತೆ? ಈ ಪ್ರಾಜೆಕ್ಟ್ನ ಅಷ್ಟೊಂದು ಸೀರಿಯಸ್ ಆಗಿ ತಗೊಂಡಿದ್ಯಾ? ಇದು ತುಂಬಾ ಇಂಪಾರ್ಟೆಂಟ್ ಪ್ರಾಜೆಕ್ಟ್ ಅಲ್ವಾ? ಈ ಪ್ರಾಜೆಕ್ಟ್ ಮೇಲೆ ಬೇರೆ ನಾವು ತುಂಬಾ ಎಫರ್ಟ್ ಹಾಕಿದೀವಿ. ಎಷ್ಟೊತ್ತೇ ಆದ್ರೂ ಈ ಕೆಲಸನ ಮುಗಿಸ್ಲೇಬೇಕಲ್ವಾ? ಗೊತ್ತು, ಆದರೆ ನನ್ನ ಕನ್ಸರ್ನ್ ಏನಂದ್ರೆ ಆ ನಿನ್ನ ಮುದ್ದಾದ ಕಣ್ಣಿಗೆ ಎಲ್ಲಿ ಸ್ಟ್ರೈನ್ ಆಗುತ್ತೋ ಅಂತ. ನನ್ನ ಕಣ್ಮೇಲೆ ನಿಮ್ಗೆ ಅಷ್ಟೊಂದು ಕನ್ಸನಾ? ಮತ್ತೆ ಲೀಡ್ ಕೈಂಡ್ಲಿ ಲೈಟ್ ಅಂತ ಸಾವಿರ ಸಾವಿರ ಜನ ಆ ಕಣ್ಣ ನೋಡಿ ಪ್ರೇ ಮಾಡಲ್ವಾ? ಸಾಕು ಸಾಕು ಮಿಸ್ಟರ್ CEO ಅವರೇ, ಏನು ನನ್ನ ಹೊಗಳ್ತಾ ಇದ್ದೀರಾ ಅಥವಾ ಆಡ್ಕೊಳ್ತಾ ಇದ್ದೀರಾ? ಪ್ರಾಮಿಸ್ ಕಾವೇರಿ, ನಾನು ನಿಜನೇ ಹೇಳ್ತಾ ಇದ್ದೀನಿ. ನೀನ್ ನಗ್ನಗ್ತಾ ಚೆನ್ನಾಗಿದ್ರೆ ಈ ಪ್ರಾಜೆಕ್ಟ್ ಸೂಪರ್ ಆಗಿ ಆಗತ್ತೆ. ಬೆಣ್ಣೆ ಹಚ್ಚಿದ್ ಸಾಕು, ಇವಾಗ ಪ್ರಾಜೆಕ್ಟ್ ವಿಷಯಕ್ಕೆ ಬನ್ನಿ. ಪ್ರಾಜೆಕ್ಟ್ ವಿಷಯವಾಗಿ ಕೆಲವೊಂದು ಇಂಪಾರ್ಟೆಂಟ್ ಥಿಂಗ್ಸ್ಗಳನ್ನ ಕೊಡ್ತೀನಿ ಅಂತ ಹೇಳಿದ್ರಿ, ನೆನಪಿದ್ಯಾ? ಎಸ್ ಕಾವೇರಿ, ಬ್ಯಾಕ್ ಟು ಬಿಸ್ನೆಸ್. ನಾನು ಆ ವಿಷಯ ಹೇಳೋಕೆ ಕಾಲ್ ಮಾಡಿದ್ದು. ಒನ್ ಸೆಕೆಂಡ್. See Kaveri, 6th stride. The sales growth chart. Let's update it with last year. Okay. ಕಾವೇರಿ, ಆಮೇಲೆ ಈ ಸೇವಿಂಗ್ ಕಂಪ್ಯಾರಿಸನ್ ಇದೆಯಲ್ಲ, 9th ಸ್ಲೈಡ್. ಕೀಪ್ ಇಟ್ ಸಿಂಪಲ್. ಎಷ್ಟು ಸಿಂಪಲ್ ಅಂದರೆ ಆಟೋ ಡ್ರೈವರ್ಸ್ಗೂ ಅರ್ಥ ಆಗಬೇಕು. ನೋಟೆಡ್. ಈ 2 ಚೇಂಜಸ್ನು ನಾನು ಮಾಡ್ತೀನಿ. ಆದರೂ ಸರ್, ನಾನು ನಿಮ್ಮನ್ನ ಒಂದು ವಿಷಯಕ್ಕೆ ಅಪ್ರಿಷಿಯೇಟ್ ಮಾಡಲೇಬೇಕು. ನೀವು ಸಣ್ಣ ಪುಟ್ಟ ವಿಷಯನೂ ಎಷ್ಟು ಚೆನ್ನಾಗಿ ಅಬ್ಸರ್ವ್ ಮಾಡ್ತಿದ್ದೀರಾ ಅಲ್ವಾ?
ಎಸ್ ಕಾವೇರಿ, ನಿನ್ನನ್ನು ತುಂಬ ಕ್ಲೋಸಾಗಿ ಅಬ್ಸರ್ವ್ ಮಾಡ್ತೀನಲ್ವಾ? ಐ ಮೀನ್ ವರ್ಕ್, ಯು ವರ್ಕ್. ಸರಿ ಸಿಇಒ ಸರ್, ನೀವು ಹೇಳ್ದಾಗೆ ನನ್ನ ಕಣ್ಣಿಗೆ ಟಯರ್ಡ್ ಆಗೋಕ್ಕೂ ಮುಂಚೆ ನೀವು ಹೇಳಿದ ಕೆಲಸನ ಮಾಡಿ ಮುಗಿಸ್ತೀನಿ. ಓಕೆ ಜನರಲ್ ಮ್ಯಾನೇಜರ್, ಗುಡ್ ನೈಟ್. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಬಾಯ್. ಕಾವೇರಿಗೆ ಇಷ್ಟವಾದಂತ ಅಡ್ಗೆನೇ ಮಾಡಿದ್ದೀನಿ. ಹೋಗ್ ಮೊದ್ಲು ಅವಳನ್ನ ಕರೆಯೋಣ. ಕಾವೇರಿ, ಕಾವೇರಿ, ಊಟಕ್ ಬಾ. ಹಾ ಪೂರ್ಣಿ, ಬಂದೆ. ಒಂದು ಇಂಪಾರ್ಟೆಂಟ್ ಡೇಟನ್ನ ಫಿಲ್ ಮಾಡ್ತಾ ಇದ್ದೀನಿ, ಬರ್ತೀನಿ. ಕೆಲ್ಸ ಅಂತ ಕೂತ್ಕೊಂಡ್ರೆ ಊಟನೂ ಬೇಡ ತಿಂಡಿನೂ ಬೇಡ. ಈಗ ಎತ್ ಬರ್ತೀಯೋ ಇಲ್ವೋ? ಬಂದೆ ಇರು. ನಿನಗಿಷ್ಟ ಅಂತ ಬಸ್ಸಾರು ಕಾಳ್ ಪಲ್ಯ ಮಾಡಿದೀನಿ. ತಣ್ಣಗಾಗ್ಬಿಡುತ್ತೆ, ಬೇಗ ಬಾ ಕಾವೇರಿ. ಈಗೇನ್ ಬರ್ತೀಯೋ ಇಲ್ವೋ? ಬೇಗ ಬಾ. ಯಪ್ಪ, ನಾನು ಹೋಗೋವರೆಗೂ ಇವಳಂತೂ ನನ್ನ ಬಿಡಲ್ಲ ಅನ್ಸತ್ತೆ. ಬಂದೆ. ಬಂದೆ ಪೂರ್ಣಿ, ಎಷ್ಟ್ ಸಲ ಕೂಗ್ತೀಯಾ? ಸ್ವಲ್ಪ ವೇಟ್ ಮಾಡೋದಿಕ್ಕಾಗಲ್ವಾ? ಏನೋ ನನ್ ತಂಗಿ ಬಿಸಿ ಬಿಸಿಯಾಗಿ ಊಟ ಮಾಡ್ಲಿ ಅಂತ ಕರೆದ್ನಪ್ಪ. ಅಮ್ಮ ಎಲ್ಲಿ? ಬಂದೆ ಕಂದ. ಅಮ್ಮ ನೀನು ಕೂತ್ಕೋ, ಊಟ ಬಡಿಸ್ತೀನಿ. ಮೊದಲು ನಿನ್ ಗಂಡನ್ ಕರಿ ಪೂರ್ಣಿ. ಅವ್ರನ್ನ ಆಗ್ಲಿಂದ ಕರಿತಿದ್ದೀನಮ್ಮ, ಬರ್ತಾನೆ ಇಲ್ಲ. ಎಲ್ರನ್ನು ಕೂಗಿ ಕೂಗಿ ನನ್ ಗಂಟ್ಲೆ ಒಣಗೋಯ್ತು. ಅವ್ರು ಬರ್ತಾರೆ, ನೀನ್ ಕೂತ್ಕೊಂಡು ಊಟ ಮಾಡು. ಪರವಾಗಿಲ್ಲಮ್ಮ, ಕಾವೇರಿಗೆ ಬಡ್ಸು. ಅಮ್ಮ, ನಾನೊಬ್ಳೆ ಕುತ್ಕೊಂಡು ಊಟ ಮಾಡ್ಲಾ? ನೀನು ಬಾ. ಇದೇನೇ ಪೂರ್ಣಿ, ನಮ್ದು ಅರ್ಧ ಊಟ ಆಗೋಯ್ತು, ಇನ್ನು ಆದಿನೇ ಬಂದಿಲ್ಲ. ರೀ, ಇಷ್ಟೊತ್ತು ಏನ್ ಮಾಡ್ತಿದ್ರಿ?